ರಾಜ್ಯದಲ್ಲೂ ಕೂಡ ಜೋರಾಗ್ತಾ ಇದೆ ಐ ಲವ್ ಫ್ಲೆಕ್ಸ್ಗಳ ಹಾವಳಿ. ಪ್ರಮುಖವಾಗಿ ಐ ಲವ್ ಮೊಹಮ್ಮದ್ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದ್ದಂತೆ ಹಿಂದೂಗಳು ಕೂಡ ನಾವೇನಿದ್ರಲ್ಲಿ ಕಡಿಮೆ ಇಲ್ಲ ಅಂತ ಐ ಲವ್ ಮಹದೇವ್ ಅನ್ನುವಂತಹ ಅಭಿಯಾನ ಆಂದೋಲನ ಪ್ರಾರಂಭ ಮಾಡಿಬಿಟ್ಟಿದ್ರು. ಹಾಗಾಗಿ ಕಾನ್ಪುರದಿಂದ ಶುರುವಾಗಿರುವಂತಹ ಈ ದಂಗಲ್, ಧರ್ಮ ದಂಗಲ್ ರಾಜ್ಯಕ್ಕೂ ಕೂಡ ಕಾಲಿಟ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದಾವಣಗೆರೆಯಲ್ಲಿ ಐ ಲವ್ ಮೊಹಮ್ಮದಿಯಾ ಫ್ಲೆಕ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಫ್ಲೆಕ್ಸ್ ಹಾಕಿದ್ದಕ್ಕೆ ಎರಡು ಕೋಮಿನ ನಡುವೆ ತೀವ್ರ ಗಲಾಟೆಯಾಗಿದೆಯಂತೆ. ನಗರದ ಬೇತೂರು ರಸ್ತೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ನಡೆದಂತಹ ಘಟನೆ ಇದು. ಅನ್ಯ ಕೋಮಿನ ಮನೆ ಮುಂದೆ ಫ್ಲೆಕ್ಸ್ ಅಳವಡಿಸಲಾಗಿದೆಯಂತೆ. ಅಲ್ಲದೆ ಏರಿಯಾದ ಬೇರೆ ಬೇರೆ ಕಡೆಯೂ ಫ್ಲೆಕ್ಸ್ ಅಳವಡಿಕೆ ಮಾಡಿ ಪ್ರಚೋದನೆ ಕೊಡಲಾಯಿತು ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಏರಿಯಾದ ಬೇರೆ ಬೇರೆ ಕಡೆ ಫ್ಲೆಕ್ಸ್ ಅಳವಡಿಸಿದ್ದಾರೆ. ಇದರಿಂದ ಎರಡು ಕೋಮಿನ ಯುವಕರ ನಡುವೆ ವಾಗ್ವಾದ ಆಗಿದೆಯಂತೆ. ಇದರಿಂದ ಎರಡು ಕೋಮಿನ ಯುವಕರ ನಡುವೆ ವಾಗ್ವಾದ ಆಗಿದ್ದು ಗಲಾಟೆ ಆಗ್ಬಿಟ್ಟಿದೆ. ನಮ್ಮ ಮನೆ ಮುಂದೆ ಯಾಕೆ ಫ್ಲೆಕ್ಸ್ ಹಾಕಿದ್ದೀರಿ ಅಂತ ಒಂದು ವರ್ಗ ಪ್ರಶ್ನೆ ಮಾಡುತ್ತಂತೆ. ಯಾಕೆ ಹಾಕಬಾರದು ಅಂತ ಮತ್ತೊಂದು ವರ್ಗ ದಾಳಿ ಮಾಡೋದಕ್ಕೆ ಮುಂದಾಗಿದೆ. ಸ್ಥಳಕ್ಕೆ ಐಜಿಪಿ ರವಿಕಾಂತೇಗೌಡ, ಎಸ್ಪಿ ಉಮಾ ಪ್ರಶಾಂತ್ ಅವರು ಆಗಮಿಸಿದ್ದಾರಂತೆ. ಯಾಕಂದ್ರೆ ಕೈ ಮಿಲಾಯಿಸಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಇವರ ಎಂಟ್ರಿ ಆಗಿದೆ. ಸದ್ಯ ಪರಿಸ್ಥಿತಿ ಶಾಂತ ರೀತಿಯಲ್ಲಿ ಇದೆ. ಏರಿಯಾದಲ್ಲಿ ಖಾಕಿ ಕಟ್ಟೆಚ್ಚರ ವಹಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾನ್ಪುರದಲ್ಲಿ ಈದ್ ಮಿಲಾದ್ ಸಂದರ್ಭ ಮೆರವಣಿಗೆ ಹೊರಟಂತಹ ಸಂದರ್ಭದಲ್ಲಿ ಪೊಲೀಸರು ಹೊಸ ಸಂಪ್ರದಾಯಗಳನ್ನ ಆಚರಣೆಗೆ ತರಬೇಡಿ, ಎಂದಿನಂತೆ ಆಚರಣೆ ಆಗಬೇಕು ನಿಮ್ಮ ಸಂಪ್ರದಾಯ ಅನ್ನುವಂತಹ ವಿಚಾರಗಳನ್ನ ಹೇಳಿದಾಗಲೂ ಕೂಡ ಬೇರೆ ರೀತಿಯ ಹೊಸ ಸಂಪ್ರದಾಯಗಳಿಗೆ ನಾಂದಿ ಹಾಡಿದ್ರು ಅನ್ನೋ ಕಾರಣಕ್ಕೆ ಪೊಲೀಸರು ಕೆಲವರನ್ನ ಅಲ್ಲಿ ವಶಕ್ಕೆ ಪಡೆಯೋ ಕೆಲಸ ಮಾಡ್ತಾರೆ. 25 ಜನರ ಮೇಲೆ FIR ದಾಖಲಾಯಿತು ಅನ್ನೋ ಕಾರಣಕ್ಕೆ ಇದೇ ಮುಸ್ಲಿಂ ಸಮುದಾಯದ ಕೆಲವರು ಅಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂತಹ ಫ್ಲೆಕ್ಸ್ಗಳನ್ನ ಹಿಡ್ಕೊಂಡು ಅತಿ ದೊಡ್ಡ ಆಂದೋಲನಕ್ಕೆ ಮುಂದಾದ್ರು. ಅದರ ಅರ್ಥ ಮತ್ತೊಂದು ಕೋಮಿನವರನ್ನ ಪ್ರಚೋದನೆಗೀಡು ಮಾಡೋದಾಗಿತ್ತ ಗೊತ್ತಿಲ್ಲ. ಹಾಗಾಗಿ ಹಿಂದೂ ಸಂಘಟನೆಯವರು ಕೂಡ ಐ ಲವ್ ಮಹದೇವ್ ಅನ್ನುವಂತಹ ಅಭಿಯಾನ ಶುರು ಮಾಡಿದ್ರು. ಈಗ ರಾಜ್ಯದಲ್ಲೂ ಕೂಡ ಅಂಥದ್ದೇ ಧರ್ಮದಂಗಲ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಕಾನ್ಪುರದಲ್ಲಿ ಶುರುವಾಗಿತ್ತು ಧರ್ಮದಂಗಲ್, ಈಗ ರಾಜ್ಯದಲ್ಲೂ ಕೂಡ ಪ್ರಮುಖವಾಗಿ ದಾವಣಗೆರೆಗೆ ಕಾಲಿಟ್ಟಿದೆ. ಹೇಗಿದೆ ಸದ್ಯ ಅಲ್ಲಿನ ಪರಿಸ್ಥಿತಿ? ಶ್ರುತಿ ಏನಂತಂದ್ರೆ, ದಾವಣಗೆರೆ ನಗರದ ಬೇತೂರು ರಸ್ತೆಯಲ್ಲಿರ್ತಕ್ಕಂತಹ ಕಾರ್ಲ್ ಮಾರ್ಕ್ಸ್ ಬಡಾವಣೆಯಲ್ಲಿ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಏನು ಕಾರ್ಲ್ ಮಾರ್ಕ್ಸ್ ಬಡಾವಣೆಯಲ್ಲಿರ್ತಕ್ಕಂತಹ ಹಿಂದೂಗಳ ಮನೆ ಮುಂದೆ ಐ ಲವ್ ಮೊಹಮ್ಮದಿಯಾ ಅನ್ನುವಂಥ ಫ್ಲೆಕ್ಸ್ಗಳು ಮತ್ತು ಬ್ಯಾನರ್ಗಳನ್ನ ಹಾಕಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಸ್ಥಳೀಯರು ಕೂಡ ಅದನ್ನ ಪ್ರಶ್ನೆ ಮಾಡ್ತಾರೆ, ಯಾಕೆ ಈ ತರ ಹಾಕ್ತಿದಾರ? ಇಲ್ಲಿ ಕೋಮು ಸೌಹಾರ್ದತೆ ಇರ್ತಕ್ಕಂಥದ್ದು, ಅಂದ್ರೆ ಒಂದು ಶಾಂತಿ ನೆಲೆಸಿರ್ತಕ್ಕಂಥದ್ದು. ಆದ್ರೆ ಇದರ ಹೊರತಾಗಿ ಈ ತರ ಒಂದು ಬೆಳವಣಿಗೆ ಏನಿದೆ ಬೇಡ ಈ ತರದ್ದು ಮಾಡುವಂಥದ್ದು ಅನ್ನುವಂಥ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಇವೆಲ್ಲ ಪ್ರಶ್ನೆಗಳಿಗೆ ಒಂದು ಉದ್ದಟತನವನ್ನ ಮೆರೆಯುವಂತ ಕೆಲಸವನ್ನ ಅಲ್ಲಿನ ಕೆಲವು ಯುವಕರು ಮಾಡ್ತಕ್ಕಂಥದ್ದು. ಅಂದ್ರೆ ಉದ್ದೇಶಪೂರ್ವಕವಾಗಿ ಬ್ಯಾನರ್ಗಳನ್ನ ಹಾಕ್ತಕ್ಕಂಥದ್ದು, ಬಂಟಿಗಳನ್ನ ಹಾಕ್ತಕ್ಕಂಥದ್ದು. ಸೊ ಈ ತರ ಒಂದು ಕೆಲಸ ಮಾಡಿದಾಗ ಸಹಜವಾಗಿ ಅಲ್ಲಿರ್ತಕ್ಕಂತಹ ಇತರೆ ವರ್ಗದ ಜನರಿಗೆ ಒಂದು ಪ್ರಚೋದನೆ ನೀಡುವಂತ ಒಂದು ಕೆಲಸ ಈ ಸಂದರ್ಭದಲ್ಲಿ ಆಗ್ತಾ ಇತ್ತು. ಈ ಕಾರಣಕ್ಕೋಸ್ಕರ ಇರ್ತಂತ ಹಿಂದೂ ಯುವಕರು ಕೂಡ ಈ ಸಂಬಂಧಪಟ್ಟಂತ ಬ್ಯಾನರ್ಗಳನ್ನ ಕಿತ್ತಾಕುವಂತ ಕೆಲಸವನ್ನ ಮತ್ತೆ ಇದನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ತಕ್ಷಣಕ್ಕೆ ಮತ್ತೊಂದು ಕೋಮಿನ ವರ್ಗದ ಜನರು ಕೂಡ ಅದನ್ನ ವಿರೋಧ ಮಾಡ್ತಕ್ಕಂಥದ್ದು. ಅಂದ್ರೆ ಯಾಕೆ ಕಿತ್ತಾಕ್ತೀರಾ ಅನ್ನೋ ಪ್ರಶ್ನೆಗೆ ಸೊ ಇದು ಮಾತಿಗೆ ಮಾತು ಬೆಳೆದು ಕೊನೆಗೆ ಒಂದು ಗಲಾಟೆ ಹಂತಕ್ಕೆ ಹೋಗಿರ್ತಕ್ಕಂಥದ್ದು. ಸೊ ಈ ವಿಷಯ ತಕ್ಷಣಕ್ಕೆ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಅವರಿಗೆ ಗೊತ್ತಾಗ್ತಕ್ಕಂಥದ್ದು. ತಕ್ಷಣಕ್ಕೆ ಅಲ್ಲಿಗೆ DR ವಾಹನ ಮತ್ತೆ ಪೊಲೀಸರು ಕೂಡ ನಿಯೋಜನೆ ಮಾಡ್ತಕ್ಕಂಥದ್ದು. ಮತ್ತೆ ನಿಯೋಜನೆ ಮಾಡಿ ತಕ್ಷಣಕ್ಕೆ ಒಂದು ಪರಿಸ್ಥಿತಿಯನ್ನ ಶಾಂತಗೊಳಿಸ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಈ ಒಂದು ಕೋಮು ಸೌಹಾರ್ದತೆಗೆ ಧಕ್ಕೆ ತರ್ತಕ್ಕಂಥ ಕೆಲವು ಕಿಡಿಗೇಡಿಗಳು ಏನಿದ್ರೆ ಸೊ ಅವ್ರ ವಿರುದ್ಧವಾಗಿ ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ. ಈ ಸಂಬಂಧಪಟ್ಟಂತೆ ಅವರ ಹುಡುಕಾಟಕ್ಕೂ ಕೂಡ ನಾವು ಮುಂದಾಗ್ತೀವಿ ಅನ್ನೋ ಒಂದು ವಿಚಾರವನ್ನು ಕೂಡ ಈಗಾಗಲೇ ಮಾಧ್ಯಮದ ಮುಂದೆ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಶಾಂತಿ ಸೌಹಾರ್ದತೆ ಏನು ಇರಬೇಕಾಗಿತ್ತು ಒಂದು ಸ್ಥಳದಲ್ಲಿ ಈಗ ಒಂದು ಕೋಮು ಡೊಳ್ಳೂರಿಗೆ ಏನೋ ಪ್ರಚೋದನೆ ಕೊಡ್ತಕ್ಕಂಥ ವ್ಯಕ್ತಿಗಳ ಮೇಲೆ ಈಗ ಖಾಕಿ ಪಡೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.